श्रीगुरुभ्यो नमः हरिः ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव च्यवनो जवनो भृगुः शौनकोष्टादिशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्ಯः. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಈ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಇದು ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ ಅಂಥೇಳಿ. ಹಾಗಾಗಿ ಒಂದು ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮತ್ತು ಶುಭವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆ ರೀತಿಯಾದಂಥ ಸಮಯ. ಹಾಗೆ 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 10ನೇ ತಾರೀಕಿಗೆ ಬುಧ ಜಯಂತಿ ಹೇಳುವಂಥದ್ದಿದೆ. ಹಾಗೆ 10ನೇ ತಾರೀಕಿಗೆ ಮತ್ತೆ ಸರ್ವೇಶಾಂ ಏಕಾದಶಿ ಇದೆ. ಹಾಗೆ 12ನೇ ತಾರೀಕಿಗೆ ಮಹಾಪ್ರದೋಷ. ಹಾಗೆ 13ನೇ ತಾರೀಕಿಗೆ ಮಾಸ ಶಿವರಾತ್ರಿ. 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿದೆ. ಹಾಗೆ 15ನೇ ತಾರೀಕಿಂದ ಪುನಃ ನೋಡಿ ಆಷಾಢ ಮಾಸ ಅಂಥೇಳಿ ಶುರುವಾಗುತ್ತದೆ. ಆಷಾಢ ಮಾಸದಲ್ಲೂ ಕೂಡ 15ನೇ ತಾರೀಕು 16ನೇ ತಾರೀಕು ಎರಡೂ ಪರವಾಗಿಲ್ಲ. ಯಾಕಂದರೆ ಮಿಥುನ ರಾಶಿಯಲ್ಲಿರುವಂತಹ ರವಿಯು ಶುಭ ಕಾರ್ಯಕ್ಕೆ ಒಳ್ಳೆಯದು. ಆನಂತರ 17ನೇ ತಾರೀಕಿಗೆ ದಕ್ಷಿಣಾಯಣ ಪುಣ್ಯಕಾಲವು ಕೂಡ 17ನೇ ತಾರೀಕಿದೆ. ಹಾಗಾಗಿ 17ನೇ ತಾರೀಕಿಂದ ಅಷ್ಟೊಂದು ಸಂಸ್ಕಾರ ಕರ್ಮಗಳಿಗೆ ಶುಭವಾದ ಕೆಲಸಗಳಿಗೆ ಅಷ್ಟು ಹೇಳಿರುವಂತಹ ಶುಭವಾದಂಥ ದಿವಸ ಅಲ್ಲ. ಹಾಗೆ ಇನ್ನು ಶುಕ್ರವಾರ, ಆಷಾಢ ಮಾಸದ ಶುಕ್ರವಾರ ಆದ್ದರಿಂದ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಪ್ರಾರ್ಥನೆ ಮಾಡುವಂಥದ್ದು ಅದು ಬಹಳ ಒಳ್ಳೆ ರೀತಿಯಾದಂಥದ್ದು. ಯಾರ್ಯಾರಿಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಹೇಳುವಂಥ ಮನಸ್ಸಿನ ಭಾವನೆ ಇದೆಯೋ ಅಂಥವರು ಲಕ್ಷ್ಮಿಯ ಪ್ರಾರ್ಥನೆ ನಮಸ್ಕಾರ ಮಾಡುವಂಥದ್ದು. 24ನೇ ತಾರೀಕು ಆಡಿ ಶುಕ್ರವಾರ. ಹಾಗೆ 25ನೇ ತಾರೀಕಿಗೆ ನೋಡಿ ಪ್ರಥಮ ಏಕಾದಶಿ, ಸರ್ವೇಷಾಂ ಪ್ರಥಮ ಏಕಾದಶಿ. ಈ ಏಕಾದಶಿ ದಿವಸ ವ್ರತವನ್ನು ಮಾಡಿದರೆ ಈ 365 ದಿವಸದಲ್ಲೂ ವ್ರತ ಮಾಡಿದಂಥ ಮಹತ್ತರವಾದಂಥ ಪುಣ್ಯವು ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಪ್ರಥಮ ಏಕಾದಶಿ. ಹಾಗೆ 29ನೇ ತಾರೀಕಿಗೆ ಗುರುಪೂರ್ಣಿಮಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಶುಭವಾದಂಥ ದಿವಸ. ಮತ್ತು ಗುರುಪೂರ್ಣಿಮಾ, ಗುರುಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಆರಾಧನೆ ಮಾಡುವಂಥದ್ದು. ಹಾಗೆ 31ನೇ ತಾರೀಕಿಗೆ ಆಡಿ ಶುಕ್ರವಾರ ಅಂಥೇಳಿ ಹೀಗೆ ಒಂದು ಹಬ್ಬ ಹರಿದಿನಗಳೆಲ್ಲ ಇದೆ ನಿಮಗೆ. ಪುನರುತ್ಸವ ನಕ್ಷತ್ರ 4ನೇ ಪಾದ. ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಗುರು ಮತ್ತು 17ನೇ ತಾರೀಕು ಅನಂತರದಲ್ಲಿ ರವಿಯು ಕೂಡ ರಾಶಿಯಲ್ಲೇ ಇರ್ತಾನೆ. ಹಾಗೆ 2ನೇ ರಾಶಿಯಲ್ಲಿ ಶುಕ್ರ. ಹಾಗೆ 8ನೇ ರಾಶಿಯಲ್ಲಿ ರಾಹು. 9ನೇ ರಾಶಿಯಲ್ಲಿ ಶನೇಶ್ವರನು. ಹಾಗೆ 10ನೇ ರಾಶಿಯಲ್ಲಿ ಕುಜ. ಹಾಗೆ 11ನೇ ರಾಶಿಯಲ್ಲಿ ರವಿ ಮತ್ತು ಬುಧರು 17ನೇ ತಾರೀಕಿನವರೆಗಿರ್ತಾರೆ. 17ನೇ ತಾರೀಕು ಅನಂತರದಲ್ಲಿ ಸಂಕ್ರಾಂತಿ ಆಗುತ್ತಲ್ವ, ಸಂಕ್ರಾಂತಿ ಅದರಲ್ಲೂ ಕೂಡ ಉತ್ತರಾಯಣ ಪುಣ್ಯಕಾಲ ಹೇಳುವಂಥದ್ದಿದೆ. ಹಾಗಾಗಿ ಕರ್ಕ ರಾಶಿಗೆ ರವಿಯು ಕೂಡ ಬರ್ತಾನೆ. ನಿಮಗೆ ಗುರು ಬದಲಾವಣೆ ಹೊಂದಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಚೇತನವಾದಂಥ ಅವಕಾಶಗಳು ಕೂಡ ಸಿಗ್ತಾ ಇದೆ. ಯಾಕಂದರೆ 12ನೇ ರಾಶಿಯಲ್ಲಿದ್ದಾಗ ಗುರುವಿನ ಬಲ ಇರಲಿಲ್ಲ ಹೇಳುವಂತಹ ಒಂದಷ್ಟು ಒತ್ತಡ, ಚಿಂತೆ ಎಲ್ಲವೂ ಕೂಡ ಇತ್ತು. ಆದರೆ ಈಗ ರಾಶಿಯಲ್ಲಿದ್ದಾಗ ಅಲ್ಪವಾದಂತಹ ಗುರುಬಲ, ಅದರ ಜೊತೆಗೆ ಸಪ್ತಮ ರಾಶಿಗೆ ಗುರುವಿನ ದೃಷ್ಟಿ. ಹಾಗಾಗಿ ಗುರುವಿನ ಒಂದು ಪರಿಣಾಮ ಉಚ್ಚಸ್ಥೆಯ ಗ್ರಹ ಪಂಚಕೆ ಎಂಬುದಾಗಿ ಹೇಳಿದ್ದಾರೆ. ಎಲ್ಲ ಗ್ರಹಗಳು ಕೂಡ ಉಚ್ಚವಾದಂಥ ಒಂದು ಸ್ಥಾನದಲ್ಲಿ ಬಹಳ ಪ್ರಬಲವಾದಂಥ ಅನುಗ್ರಹವನ್ನು ಮಾಡ್ತಾರೆ ಹೇಳುವಂಥದ್ದು. ಹಾಗಾಗಿ ಬಹುಶಃ ನೀವು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಆರಂಭವಾಗಿರಬೇಕು. ಯಾಕಂದರೆ ಹಿಂದಿನ ತಿಂಗಳಲ್ಲೇ ಗುರು ಬದಲಾವಣೆ ಹೊಂದಿದ್ದಾನೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ನಿಮಗೆ ಹಾಗಾಗಿ ಗುರುವಿನ ಪ್ರವೇಶವಾಗಿ 2ನೇ ತಿಂಗಳಾದ್ದರಿಂದ ಒಂದು ಹಂತಕ್ಕೆ ಗುರುವಿನ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ನಿರೀಕ್ಷೆ ನಿಮಗೆ ಆಗ್ತಾ ಇರಬಹುದು. ಆದರೆ ಎಷ್ಟೋ ಜನರ ಜಾತಕದಲ್ಲಿ ದಶಾಭುಕ್ತಿಗಳು ಮತ್ತು ನಿಮ್ಮ ಮನಸ್ಥಿತಿಯ ಮೂಲಕವಾಗಿ ಆಗದೇ ಇರಬಹುದು. ಆದರೆ ಏನೇನು ಒಳ್ಳೆ ರೀತಿಯಾದಂಥ ಫಲಗಳಾಗಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ರಾಶಿಯಲ್ಲಿರುವಂತಹ 17ನೇ ತಾರೀಕಿನ ಮೇಲೆ ರವಿ ಬರ್ತಾನೆ. ರವಿ ರಾಶಿಯಲ್ಲಿ ಬಂದಾಗ ಆತ್ಮಕಾರಕ ರವಿ, ಅಂದರೆ ಆತ್ಮಸ್ಥೈರ್ಯವು ಜಾಸ್ತಿ ಆಗ್ತದೆ. ಒಂದು ಎಲ್ಲ ರೀತಿಯಾದಂತಹ ನನ್ನ ಹತ್ರ ಕೆಲಸವನ್ನು ಮಾಡಲಿಕ್ಕಾಗತ್ತೆ, ಅಥವಾ ನಾನು ಅದನ್ನು ತಲುಪ್ತೇನೆ, ಆ ಸಾಲವನ್ನು ತೀರಿಸಬಹುದು, ಅಥವಾ ನನಗೂ ಕೂಡ ಕೆಲಸಗಳಾಗತ್ತೆ ಹೇಳುವಂತಹ ಮಹತ್ತರವಾದಂಥ ಆಶಾಶಕ್ತಿಗಳು ನಿಮಗೆ ಬರುತ್ತೆ. ಎಷ್ಟೋ ಸಲ ನಮ್ಮಲ್ಲಿ ಆಸಕ್ತಿಗಳೇ ಇಲ್ಲ, ನನ್ನ ಕೈಯಲ್ಲಿ ಅದಾಗಲ್ಲ, ನನ್ನ ಹತ್ರ ಹೋಗ್ಲಿಕ್ಕಾಗಲ್ಲ, ನನಗದು ಆಗಿಬಿಡುತ್ತಾ, ಹೀಗೆ ಈ ತರಹ ನಮ್ಮ ಕೈಯಲ್ಲಿ ಆಗಲ್ಲ ಹೇಳುವಂತಹ ಪುನಃ ಬರುವಂಥ ಮನಸ್ಥಿತಿ ಆಗುತ್ತೆ. ಬಿಟ್ಟರೆ ಹಾಗೇ ಆಗತ್ತೆ ಹೇಳುವಂಥ ದೃಢವಾದಂಥ ಸಂಕಲ್ಪವು 17ನೇ ತಾರೀಕು ಅನಂತರದಲ್ಲಿ ರವಿ ಮತ್ತು ಗುರುವಿನ ಸಂಯೋಗದಿಂದ ನಿಮಗೆ ಬರಬಹುದು. ಹಾಗಾಗಿ ಆತ್ಮಕಾರಕನಾದಂಥ ರವಿಯು ಜಾಗೃತೆಯಾದಂಥ ಒಂದು ಸ್ಥಾನಕ್ಕೆ ಬಂದಾಗ, ಅದು ಗುರುವಿನ ಜೊತೆಗೆ ಬಂದಾಗ ನಿಮ್ಮಲ್ಲೇ ಏನೋ ಒಂದು ಆಶಾಕಿರಣ.
ಯಾಕಂದರೆ ಅದು ಹೇಳ್ತಾರಲ್ಲ, ಕೊನೆಗೆ ಮುಳುಗುವನಿಗೆ ಹುಲ್ಲು ಕಡ್ಡಿ ಆಸರೆ ಎಂಬುದಾಗಿ ಹೇಳ್ತಾರಲ್ವ. ಹಾಗೆ ನೀವು ಎಷ್ಟೋ ಸಲ ಕೆಲವೊಂದಷ್ಟು ವಿಷಯದಲ್ಲಿ ಮುಳುಗ್ತಾ ಇರ್ತೀರಿ, ಆದರೆ ಆ ಹುಲ್ಲು ಕಡ್ಡಿ ಗಟ್ಟಿಯಾಗಿ ಮರವಾಗಿ ಬೆಳೀತದೆ. ಜೀವನದಲ್ಲಿ ಯಾವುದೋ ಒಂದು ಆಶಾಕಿರಣವೇ, ಯಾವುದೋ ಒಂದು ಕೋಲ್ಟರ್, ಎಲ್ಲವೂ ಕೂಡ ಸೋತಿರ್ತೀರಿ, ಕೊನೆಗೆ ಯಾವುದೋ ಒಂದು ವಿಷಯದಲ್ಲಿ ಗೆಲ್ಲುವಂತಹ ಒಂದು ಪರಿಸ್ಥಿತಿ ಆಗುತ್ತೆ. ಎಲ್ಲರೂ ನಿಮ್ಮನ್ನು ದೂಷಣೆ ಮಾಡ್ತಾರೆ, ಎಲ್ಲರೂ ನಿಮ್ಮನ್ನು ಬೈತಾರೆ, ಕೊನೆಗೆ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಾನಿದ್ದೇನೆ ಅಂಥೇಳಿ ಎದೆ ತಟ್ಟಿ ಹೇಳ್ತಾನೆ. ಇದು ಜೀವನದಲ್ಲಿ ಸಾಕಷ್ಟು ಜನಕ್ಕೆ ಆಗುತ್ತೆ. ಆದರೆ ಈ ತಿಂಗಳಲ್ಲೂ ಇಂತಹ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹಿಂದಿನ ತಿಂಗಳಲ್ಲಿ ಹೇಳಿದೆ, ನಿಮಗೆ ಗಾಳಿ ಬಂದರೂ ಕೂಡ ನೀವು ಗಟ್ಟಿ ಮರವಾಗಿ ನಿಂತ್ಕೊಳ್ಬೇಕು ಅಂತ. ಹಾಗೆ ಆ ಮರವಾಗಿ ನಿಂತದ್ರಿಂದ ಮುಂದಿನ ಒಂದು ಹಂತ ದಾರಿಗಳ ಅವಕಾಶಗಳು ಕೂಡ ತೆರೀತಾ ಇದೆ. ಅದೇ ನಿಂತಿಲ್ಲ ಅಂತಾದರೆ, ಕೆಲಸವನ್ನೇ ನಾವು ಶುರು ಮಾಡಿಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಜೀವನಕ್ಕೆ ಅಭಿವೃದ್ಧಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟ್ ನಾವು ಒಂದು ಹಂತದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮುಂದೆ ಹೋಗುವಂಥ ದಾರಿ ಹುಡುಕಬೇಕು. ಹಾಗಾಗಿ ಫಸ್ಟ್ ನಿಮ್ಮ ಆತ್ಮಕಾರಕ ರವಿಯಿಂದ ಬಹಳ ಉತ್ತಮವಾದಂಥ ಫಲ, ನಿಮ್ಮ ಸಾಮರ್ಥ್ಯ, ಸ್ಥೈರ್ಯ ಮತ್ತು ನಾನು ಈ ಕೆಲಸವನ್ನು ಮಾಡ್ತೇನೆ, ಇದನ್ನು ನಾನು ಖಂಡಿತವಾಗೂ ಗೆಲ್ತೇನೆ ಹೇಳುವಂತಹ ಒಂದು ಛಲ ಹೇಳುವಂಥದ್ದು ನಿಮಗೆ ಬಹಳ ಮುಖ್ಯವಾಗಿ ಬರುತ್ತೆ. ಅದು ಬಹಳ ಉತ್ತಮವಾದಂಥ ಫಲ. ಹಾಗೆ ಎರಡನೇದಾಗಿ, ಹಣಕಾಸಿನ ವಿಷಯದಲ್ಲಿ ವಾರದಲ್ಲಿ ಒಂದೆರಡು ದಿವಸ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದೀರಿ, ಅಥವಾ ಹಣಕಾಸು ಬಿಸ್ನೆಸ್ ಮಾಡ್ತಾ ಇದ್ದಾಗ ಯಾಕೋ ಮೇಲೆ ಕೆಳಗೆ ಆಗ್ತಾ ಇದೆ ಬಿಸ್ನೆಸ್ಸು, ಅದು ಖಂಡಿತ ಹೌದು. ಹಾಗಂತೇಳಿ ಅದು ಬಿಸ್ನೆಸ್ಸೇ ಆಗೋದಿಲ್ಲ ಹೇಳುವಂಥ ತೀರ್ಮಾನ ಮಾಡುವಂಥದ್ದು ಬೇಡ. ಅಥವಾ ಅಂಗಡಿ ಎಲ್ಲೋ ಒಂದು ಕಡೆಗೆ ಹಾಕಿದ್ದೇನೆ, ಅಥವಾ ಯಾವುದೊಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ, ಆ ಮಾರ್ಕೆಟಿಂಗನ್ನು ನನ್ನ ಹತ್ರ ರೀಚೇ ಆಗಲಿಕ್ಕೆ ಆಗ್ತಾ ಇಲ್ಲ ಹೇಳುವಂಥ ತೀರ್ಮಾನವನ್ನು ಮಾಡಲಿಕ್ಕೆ ಹೋಗಬೇಡಿ. 2 ದಿವಸ ಆಗದೇ ಇದ್ದರೂ ಕೂಡ ಮಿಕ್ಕಿರುವಂತಹ ಒಂದು 4 ದಿವಸ ನಿಮಗೆ ಉಳ್ಕೊಂಡಿದೆ, ನೀವು ಖಂಡಿತವಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬಹುದು. ಯಾಕಂದರೆ ಅದೇ ಹೇಳ್ತಾರಲ್ಲ, ಒಂದು ಸಣ್ಣದಾದಂತಹದ್ದು ಜೀವನದಲ್ಲಿ ಆಶಾಕಿರಣವು ನಮಗೆ ಸಿಗುತ್ತೆ ಜೀವನದಲ್ಲಿ. ಹಾಗಾಗಿ ಒಂದಂತಕ್ಕೆ ನೋಡಿ, ಭಾಗ್ಯದಲ್ಲಿರುವಂಥ ಶನೇಶ್ವರನು ಶನಿವಾರ ಕೆಲವೊಂದಷ್ಟು ಕೆಲಸಗಳಾಗ್ತಾ ಇದೆ ನಮಗೆ ನೋಡಿ. ಭಾಗ್ಯದಲ್ಲಿರುವಂಥ ಶನೇಶ್ವರನು ಒಂದಂತಕ್ಕೆ ಶನಿವಾರ ಆದರೂ ಕೂಡ ಯಾವುದೋ ಒಂದು ಕೆಲಸ ಕಾರ್ಯಗಳು ಮುಂದೆ ಹೋಗುವಂಥದ್ದು, ರಾಶಿಯಲ್ಲಿರುವಂಥ ಗುರುವಾರವೇ ಯಾವುದೋ ಒಂದು ಕೆಲಸಗಳು ಮುಂದೆ ಹೋಗುವಂಥದ್ದು. ಇನ್ನು ಹೀಗೆ ಇಂಥದ್ದು ಕೆಲವೊಂದು ಆಗಲ್ಲ ಅಂತ ಅಂದ್ಕೊಂಡ್ರು ಕೂಡ ನೀವು ಬಿಟ್ಟುಬಿಡ್ತೀರಿ, ಅದು ಪುನಃ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿ ಬಿಟ್ಟುಬಿಡ್ತೀರಿ ಲೋನಿಗೆ. ನೋಡಿ, ಉದಾಹರಣೆಗೆ 12ನೇ ರಾಶಿಯಲ್ಲಿ ರವಿ ಬುಧರಿದ್ದಾರೆ, ಬುಧಾದಿತ್ಯ ಯೋಗ 17ನೇ ತಾರೀಕಿನವರೆಗೂ ಕೂಡ ಬುಧಾದಿತ್ಯ ಯೋಗ ಇದೆ. ಹಾಗಾಗಿ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ. ಈಗನಕ ಬೇಕಾದಷ್ಟು ಗೌರ್ಮೆಂಟಿನ ಕೆಲಸಗಳು ಹಾಗೆ ಅಲ್ವಾ, ಪ್ರಯತ್ನ ಮಾಡೋದು, ಆದರೆ ಸಂತೋಷ, ಲಂಚ ಕೊಡೋದು, ಮುಂದೋಗೋದು, ಬೇಡ ನೋಡು ಆದರೆ ಆಗೋಣ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದು, ಕೊನೆಗೆ ಅದು ಆಗಿಬಿಡ್ತದೆ. ಹಾಗಾಗಿ ಬುಧಾದಿತ್ಯ ಹೋಗುವಂಥದ್ದು ಒಂದು ಬ್ಯಾಂಕಿನ ಸಾಲ ಸೌಲಭ್ಯಗಳಿಗೂ ಕೂಡ ಅವಕಾಶಗಳಾಗುತ್ತೆ. ಅದರ ಜೊತೆಯಲ್ಲಿ ಜ್ಞಾನಕಾರಕ, ನಿಮ್ಮ ಜ್ಞಾನವು ಹೆಚ್ಚಿನದಾಗಿ ಅಭಿವೃದ್ಧಿ ಕಡೆಗೆ ಬರುತ್ತೆ. ಎಷ್ಟೋ ಸಲ ನಮ್ಮ ತಿಳುವಳಿಕೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಬಹಳ ಉತ್ತಮವಾದಂಥ ತಿಳುವಳಿಕೆ ಮತ್ತು ಅದರ ಬಗ್ಗೆ ಸರ್ಚ್ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತನಕ ನೋಡಿ ಆನ್ಲೈನ್ ಬಂದು, ಇಂಟರ್ನೆಟ್ ಬಂದು, ನಮಗೆ ಅದರ ಬಗ್ಗೆ ನಾಲೆಜ್ ಬಂದು ನಾವು ಬಹಳಷ್ಟು ತಿಳ್ಕೊಳ್ತಾ ಇದ್ದೇವೆ. ಒಳ್ಳೆ ರೀತಿಯಾದಂಥ ತಿಳಿತಾ ಹೋದರೆ ಬೇಕಾದಷ್ಟು ವಿಷಯಗಳಿದ್ದಾವೆ. ಹಾಗಾಗಿ ಅಂತಹ ಒಳ್ಳೆ ರೀತಿಯಾದಂಥ ತಿಳುವಳಿಕೆಗಳು ಜಾಸ್ತಿ ಬರುತ್ತೆ ಬುಧಾದಿತ್ಯ ಯೋಗದಿಂದ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಉತ್ತಮವಾದಂಥ ಫಲಿತಾಂಶಗಳು. ಎಷ್ಟೋ ಸಲ ವಿದ್ಯಾರ್ಥಿಗಳು ಬಹಳ ಒದ್ದಾಡ್ತಾ ಇರ್ತೀರಿ, ಓದಿದ ತಲೆಗೆ ಹತ್ತೋದಿಲ್ಲ, ಹಾಗೆ ಹೀಗೆ, ಅಥವಾ ಎಕ್ಸಾಮ್ ಟೈಮ್ನಲ್ಲಿ ಮರ್ತು ಹೋಗಿಬಿಡುತ್ತೆ, ಎಲ್ಲ ಚೆನ್ನಾಗಿತ್ತು ಗಡಬಡಿಯಲ್ಲೆಲ್ಲ ಮರ್ತು ಹೋದೆ ಅಂಥೇಳಿ. ಹಾಗೆ ಆಗಲಿಕ್ಕಿಲ್ಲ. ಈಗ ಆ ಬುಧನು ನಿಮಗೆ ರವಿ ಜೊತೆಗಿರೋದ್ರಿಂದ ಜ್ಞಾನಕ್ಕೆ ಬಹಳ ವಿಶೇಷವಾದಂಥ ಅವಕಾಶಗಳು ಮತ್ತು ಕೋರ್ಟು ಕಚೇರಿ ಕಾನೂನಿನ ಸಂಬಂಧವಾದಂಥ ರೀತಿಯಲ್ಲೂ ಒಂದು ಕಡೆಗೆ ಜಯಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಣಕಾಸಿನ ಬೇರೆ ಬೇರೆ ರೀತಿಯಾದಂತಹ ದಾರಿಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಶುಕ್ರನು 2ನೇ ರಾಶಿಯಲ್ಲಿ ಕೂತಿದ್ದಾನೆ ನೋಡಿ, ಧನಸ್ಥಾನದಲ್ಲಿ ಶುಕ್ರ. ಹಾಗಾಗಿ ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳು, ಬೇರೆ ಬೇರೆ ರೀತಿಯಾದಂಥ ಯೋಚನೆಗಳು, ಆ ಮನಸ್ಥಿತಿ ಅಂತ ಹೇಳ್ತೇವಲ್ಲ, ಹಾಗಾಗಿ ನಾನು ಕೆಲಸ ಬಿಟ್ಟುಬಿಟ್ರೆ ಹೇಗೆ, ಸ್ವಂತ ಮಾಡ್ಕೊಂಡು ಹೋಗ್ಬೋದಾ, ಹೀಗೆ ನೂರಾರು ರೀತಿಯಾದಂಥ ಯೋಚನೆಗಳು ನಿಮಗೆ ಬರ್ತಾ ಇದೆ. ಅಂಥ ವಿಷಯದಲ್ಲಿ ಹಂತ ಹಂತವಾಗಿ ಮುಂದೆ ಹೋಗುವಂಥ ಪ್ರಯತ್ನ ಮಾಡಿ, ಅದು ಬಹಳ ಶುಭವಾಗುತ್ತೆ. ಹಾಗಾಗಿ ಶುಕ್ರನಿಂದ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಆರ್ಥಿಕವಾದಂಥ ಸ್ಥಿತಿ, ಮತ್ತು ಸ್ವಲ್ಪ ಏಕಾದಶದ ಕುಜನಿಂದ ಬಹಳ ಮುಖ್ಯವಾಗಿ ಏಕಾದಶದಲ್ಲಿದ್ದಾಗ ನೋಡಿ, ಹಂತಕ್ಕೆ ಸಾಲಗಳಾಗಿದೆ ನಿಜ, ನಿಮ್ಮದು ಭಾಳಷ್ಟು ತಲೆ ಮೇಲೆ ಭಾರ ಇದೆ, ಸಾಲದ ಹೊರೆ. ಆದರೆ ಆ ಸಾಲ ತೀರಿಸಲಿಕ್ಕೆ ಭಗವಂತನ ಎಲ್ಲೋ ಒಂದು ಮೂಲವನ್ನು ಕೊಡ್ತಾನೆ. ಅಷ್ಟೇ ನೀವು ಗಟ್ಟಿ ಎತ್ಕೊಳ್ಬೇಕಷ್ಟೇ. ನೀವು ಗಟ್ಟಿ ಇಲ್ಲದೇ ಇದ್ದರೆ, ಅಥವಾ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡ್ರೆ ಯಾವುದು ಆಗದೇ ಇರಬಹುದು. ಆದರೆ ಬಲಿಷ್ಠವಾದಂಥ ಸ್ಥಾನೆಯನ್ನು ಶುಕ್ರನ ರಾಶಿಯಲ್ಲಿ ಕುಜನಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಾಲಗಳನ್ನು ತೀರಿಸುವಂಥದ್ದು, ಆ ಸಮಯಕ್ಕೆ ಹಣ ಕೊಡಲಿಕ್ಕೆ ಅವಕಾಶಗಳು. ಒಂದೇ ಸಲ ಕೊಡೋದಕ್ಕೆ ಆಗದೇ ಇದ್ದರೂ ಕೂಡ ಆ ಸಮಯಕ್ಕೆ, ಯಾಕಂದರೆ ಒಂದು ಸಲ ಕಂತನ್ನು ಕಟ್ಟಬೇಕು, 40,000 50,000 ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 40,000 20,000 10,000 ಕೊಟ್ಟಿದ್ರೆ ಇಷ್ಟ ಕೊಡ್ತಾರೆ, ಇನ್ನೊಂದು ವಾರದಲ್ಲಿ ಕಟ್ಟಬಹುದು ಅಂತೇಳಿ ಬ್ಯಾಂಕ್ ಅವರು ಸುಮ್ಮನೆ ಆಗ್ತಾರೆ. ಹಾಗಾಗಿ ಒಂದಂತಕ್ಕೆ ಆರ್ಥಿಕವಾದಂಥ ಒಂದು ಅವಕಾಶಗಳನ್ನು ಕೂಡ ಕುಜನು ಕೊಡ್ತಾನೆ. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಇದು ಒಳ್ಳೆ ರೀತಿಯಾದಂಥ ಸಮಯ ನೋಡಿ. ಇಷ್ಟು ದಿವಸ ಹಿಂದೆ ಆಷಾಢ ಮಾಸ ಈಗ ಮುಂದೆ ಬರ್ತಾ ಇದೆ.
ಹಿಂದೆ ಅಧಿಕ ಮಾಸ ಅಂತ ಇತ್ತು, ಅಧಿಕ ಜ್ಯೇಷ್ಠ ಮಾಸ. ಈಗಿದು ನಿಜ ಜ್ಯೇಷ್ಠ ಮಾಸ ಇದೆ. ಹಾಗಾಗಿ ಏನಾದರೂ ಜಾಗ ತೆಗೆದುಕೊಳ್ಳಿಕ್ಕೆ, ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ, ಅಥವಾ ಭೂಮಿಯ ಸಂಬಂಧವಾದ ಏನಾದರೂ ಡೆವಲಪ್ ಮಾಡಲಿಕ್ಕೆ, ಕೃಷಿ ಕ್ಷೇತ್ರಗಳನ್ನು ಡೆವಲಪ್ ಮಾಡಲಿಕ್ಕೆ, ಅಥವಾ ಮನೆಯಲ್ಲೇ ಏನಾದರೂ ಸಣ್ಣ ಪುಟ್ಟ ತೋಟಗಳನ್ನೆಲ್ಲ ಮಾಡಬೇಕು ಅಂತಿದ್ರೆ ಇದಕ್ಕೆಲ್ಲ ಬಹಳ ಉತ್ತಮವಾದಂಥ ಸಮಯ. ಯಾಕಂದರೆ ವಾತಾವರಣಗಳು ಕೂಡ ಅದಕ್ಕೆ ಪೂರಕವಾಗಿರುತ್ತೆ. ಕುಜನೂ ಕೂಡ ಬಹಳ ಏಕಾದಶ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಅವರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಒಳ್ಳೆಯದು ಅಂತೇಳಿ ಹೇಳಬಹುದು. ಅಥವಾ ಖಾಲಿ ಬಿದ್ದುಬಿಟ್ಟಿದೆ, ಜಾಗವೇ ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ಬಾಡಿಗೆಗೆ ಬರುವಂಥದ್ದು. ಇವಾಗ ತನಕ ಒಂದು ಜಾಗವೂ ಕೂಡ ಖಾಲಿ ಇರೋದಿಲ್ಲ, ಎಲ್ಲರೂ ಕೂಡ ಉಪಯೋಗಿಸ್ತಾ ಇರ್ತಾರೆ ಬಾಡಿಗೆ, ಭೋಗ್ಯಕ್ಕೆ, ಹೀಗೆ ನೂರಾರು ತರಹ ಅವಕಾಶಗಳು ಕೂಡ ಸಿಗುತ್ತೆ. ಇನ್ನು ಅಷ್ಟಮ ರಾಹುವಿಂದ ಸ್ವಲ್ಪ ಒಂದು 5-6 ಜಾಗ್ರತೆ ವಹಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ರವಿ ಮತ್ತು ಗುರು ರಾಶಿಗೆ ಬಂದಾಗ ಕೆಲವೊಂದಷ್ಟು ಗ್ರಂಥಗಳಲ್ಲಿ ರಾಶಿಯಲ್ಲಿರುವಂತಹ ಗುರು ಒಳ್ಳೆ ರೀತಿಯ ಫಲ ಕೊಡುವುದಿಲ್ಲ ಎಂಬುದು ಹೇಳ್ತಾರೆ. ಆದರೆ ನಮ್ಮ ತಿಳುವಳಿಕೆ ಅಥವಾ ಕೆಲವೊಂದಷ್ಟು ಜಾತಕಗಳನ್ನು ನೋಡಿದಾಗ ಗುರು ಯಾವುದೇ ರಾಶಿಯಲ್ಲೂ ಉಚ್ಚವಾದಂತಹ ಅಂದರೆ ಕರ್ಕ ರಾಶಿಯಲ್ಲಿದ್ದಾಗ ಬಹಳಷ್ಟು ಮೇಲ್ಮಟ್ಟದ ಧರ್ಮಸ್ಥಾಪನೆಯನ್ನು ಮಾಡಿದ್ದಾನೆ, ಮತ್ತು ಧಾರ್ಮಿಕವಾದಂಥ ಶ್ರದ್ಧೆಯನ್ನು ಕೊಟ್ಟಿದ್ದಾನೆ. ಮತ್ತು ಒಂದು ದಿವಸ ಕೆಲಸ ಆಗದೇ ಇದ್ದರೂ ಕೂಡ 2ನೇ ದಿವಸ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಹೋಗುತ್ತೆ. ನೀವು ಇದಾಗಲ್ಲ ಅಂಥೇಳಿ ಹಿಂದೆ ತಿರುಗಿ ಬಂದಾಗ ಪುನಃ ಅವರು ಕರೆದು ಕುತ್ಕೋಪ ನೀನು ಕೆಲಸ ಕೊಡ್ತೇನೆ ಅಂಥೇಳಿ ಕೊಡ್ತಾರೆ. ಅಥವಾ ಎಲ್ಲವೂ ಕೂಡ ಆಗತ್ತೆ ಅಂತ ಅಂದ್ಕೊಂಡು ಹೋದಾಗ ಅದು ಆಗಲ್ಲ ಅಂಥೇಳಿ ಬಹಳ ಡಿಸ್ಟರ್ಬ್ ಆಗಿದ್ದಾಗ ಪುನಃ ನಾಳೆಗೆ ಕೆಲಸ ಆಗುವಂಥ ಸಾಧ್ಯತೆಗಳಾಗುತ್ತೆ. ಯಾವುದೋ ಒಂದು ಸಮಯಗಳು ಗುರು ಕೈ ಹಿಡಿತಾನೆ. ಹಾಗಾಗಿ ನೀವು ಧೈರ್ಯದಿಂದ ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಿ ಒಂದು 5-6 ತಿಂಗಳಲ್ಲಿ ಜಾಗ್ರತೆ. 1ನೇದಾದ್ದು ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು 2ನೇದಾಗಿ ನೋಡಿ, ಶುಕ್ರನು 2ನೇ ರಾಶಿಯಲ್ಲಿದ್ದಾನೆ. ನಿಮ್ಮ 100 ಜನ ತಲೆ ತಿಂತಾ ಇರ್ತಾರೆ, ಅಲ್ಲಿ ತಗೊಂಡು ಹೋಗು, ಇನ್ವೆಸ್ಟ್ಮೆಂಟ್ ಮಾಡು, ಇಲ್ಲಿ ಮಾಡು, ಹಾಗೆ ಹೀಗಾಗತ್ತೆ ಹಾಗಾಗತ್ತೆ ಅಂಥೇಳಿ. ನಿಮಗೆ ಯಾವ ವಿಷಯ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ಹೋಗ್ಲಿಕ್ಕೆ ಹೋಗಬೇಡಿ. ನೀವು ವಾರನ್ ಬಫೆಟ್ ಅದೇ ಹೇಳ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ. ಹಾಗಾಗಿ ನಿಮಗೆ ಯಾವ ವಿಷಯ ಸಂಪೂರ್ಣವಾದಂಥ ತಿಳುವಳಿಕೆ ಇದೆಯೋ ಅದನ್ನು ಸರಿಯಾಗಿ ತೀರ್ಮಾನ ಮಾಡಿ ಹೋಗಿ. ಯಾಕಂದರೆ ಅಷ್ಟಮದ ರಾಹು ಆದ್ರಿಂದ ಹಾಗೆ ಹೀಗೆ ಹೇಳುವಂತಹ ಯೋಚನೆಗಳಾಗಿಬಿಡುತ್ತೆ. ನಿಮಗೂ ಹೌದಾ ಅಂತೇಳಿ ಅನಿಸ್ಬಿಡುತ್ತೆ. ಎಷ್ಟೋ ಸಲ ಅಧಿಕವಾದಂತಹ ಬಡ್ಡಿ ಆಸೆಗೆ ಹೋಗಿ ಬಹಳಷ್ಟು ಜನ ಹಣವನ್ನು ಕಳ್ಕೊಳ್ತಾರೆ. ಹಾಗಾಗಿ ಆದಷ್ಟು ಸೇಫ್ಟಿಯಾಗಿ ನಮ್ಮ ಕೈಗೆ ಇದು ಕೈ ಮುಟ್ತದೆ ಎಂಬುದನ್ನು ಕೂಡ ನೋಡ್ಕೊಳ್ಬೇಕು. ಅಷ್ಟಮದ ರಾಹುವಿಂದ ಸ್ವಲ್ಪ ಜಾಸ್ತಿ ಆಗಬಹುದು. ಚಿಂತೆ ಯಾವುದು ಅಂತಂದರೆ ಏನು ಮಾಡಲಪ್ಪ ಅಂಥೇಳಿ ತೀರ್ಮಾನಕ್ಕೆ ಬರದೇ ಇರುವಂಥದ್ದು, ದ್ವಂದ್ವ ಸ್ವಭಾವ ಆಗತ್ತೋ ಇಲ್ಲೋ ಹೇಳುವಂಥದ್ದು. ಹಾಗಾಗಿ ಸ್ವಲ್ಪ ನಿಮಗೆ ಅದರ ಬಗ್ಗೆ ತಿಳುವಳಿಕೆ ಇದೆಯಾ, ಅಥವಾ ಇನ್ನೊಬ್ಬರು ಹೇಳಿದ್ರು ಕೂಡ ಅದನ್ನು ಒಂದು 15 ದಿವಸ ಯೋಚನೆ ಮಾಡಿ ನೋಡಿ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಿ ಬರಬೇಕು, ಇವತ್ತು ಆಫರ್ ಅಂತೇಳಿ ಕೊಟ್ಬಿಡ್ತಾರೆ, ಅದರಿಂದ ನಮಗೇನು ಉಪಯೋಗ ಇದೆಯೋ ಅಥವಾ ಅವಕಾಶ ಇದೆಯೋ ಅದು ನಮಗೆ ಬೇಕೇ ಬೇಕಾ ಅಂಥೇಳಿ ನೋಡಬೇಕು. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ನೋಡಿ, ರವಿ 12ನೇ ರಾಶಿಯಲ್ಲಿದ್ದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. 5ನೇದಾಗಿ ನಿಮ್ಮ ಯೋಚನೆ ಏನಿದೆಯೋ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಎಷ್ಟೋ ಸಲ ಯೋಚನೆಗಳಿರುತ್ತೆ, ಅದನ್ನೆಲ್ಲ ಒಂದು 15 ದಿವಸ ಚೆನ್ನಾಗಿರುತ್ತೆ, ಒಂದು 15 ದಿವಸ ಇದೆಲ್ಲ ಆಗಲ್ಲ ಅಂತ ಅಂದ್ಕೊಂಡು ಬಿಟ್ಟುಬಿಡುವಂಥದ್ದು. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಏನೇ ಇದ್ದರೂ ದೃಢವಾದಂಥ ತೀರ್ಮಾನ, ದೃಢವಾದಂಥ ಅವಕಾಶಗಳಿಂದ ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ದಾರಿ ಆಗಬಹುದು. ಯಾಕಂದರೆ 17ನೇ ತಾರೀಕು ಮುಂಚಿತವಾಗಿ ಪ್ರಯತ್ನವನ್ನು ಮಾಡಿ ಎಲ್ಲ ಒಂದು ಕಡೆ ಪ್ರೊಫೈಲ್ ನೋಡಿ ಹೇಳಿ ಕೇಳಿ ಮಾಡಬಹುದು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಆ ಗುರುವು ಭಗವಂತನು ಶುಭವನ್ನು ಉಂಟು ಮಾಡಬಹುದು. ಹಾಗಾಗಿ ಒಟ್ಟಿನಲ್ಲಿ ಒಂದು ಹಂತಕ್ಕೆ ಕರ್ಕ ರಾಶಿಯವರಿಗೆ ಗುರು ನಿಮಗೆ ಪ್ರಬಲವಾದಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನೀವು ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಿ. ಬೇಕಿರುವಂಥದ್ದಲ್ಲೆಲ್ಲ ಪ್ರಯತ್ನಗಳ ಮೂಲಕವಾಗಿ ಭಗವಂತನ ಮೇಲೆ ಹಾಕಿ, ಭಗವಂತ ಈ ಪ್ರಯತ್ನ ನಾನು ಮಾಡಿದ್ದೇನೆ, ಫಲ ಕೊಡುವಂಥ ನಿಂದು ಹೇಳುವಂಥ ಒಂದು ಭಾವನೆ ಮೇಲೆ ಅವನವನ ಭಗವಂತನ ಭಾರವನ್ನು ಹಾಕಿ. ಹಾಗೆ 5ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಇನ್ನು 9ನೇ ತಾರೀಕು ಈ ತಿಂಗಳಲ್ಲಿ ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳು, ದೇವತಾ ಆರಾಧನೆಗಳನ್ನು ಮಾಡಲಿಕ್ಕೆ ಇದು 2 ದಿವಸ ಬಹಳ ಉತ್ತಮವಾದಂಥದ್ದು. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ತಾ ಹೋದರೆ ನೋಡಿ, ಬಹಳ ಮುಖ್ಯವಾಗಿ ಪುನರ್ವಸು ನಕ್ಷತ್ರದವರು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ 14ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. 14ನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಿಲ್ವಪತ್ರೆ ಅರ್ಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಪುಷ್ಯ ನಕ್ಷತ್ರ ನೋಡಿ, ನೀವು 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ಮರೆಯದೇ ಇದ್ದ ಹಾಗೆ ಗುರುಗಳಿಗೆ ಶರಣ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಭಗವಂತ ನಾನೆಲ್ಲವನ್ನು ಕೂಡ ನಿನ್ನ ಮೇಲೆ ಸಮರ್ಪಣೆ ಮಾಡಿದ್ದೇನೆ, ನನ್ನ ಕೈಲಿ ಏನಿಲ್ಲ, ನೀನು ಹಾರಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲವನ್ನು ನಿನ್ನ ಕೈಗೆ ಸಮರ್ಪಣೆ ಮಾಡಿದೆ, ನೀನು ಏನು ಮಾಡ್ತೇನೆ ನೀನು ಬಿಟ್ಟದ್ದು ಅಂಥೇಳಿ ಆ ಗುರುಪೂರ್ಣಿಮೆ ದಿವಸ ಗುರುಗಳ ದರ್ಶನ ಮಾಡಿ, ಗುರುಗಳ ಆಶೀರ್ವಾದ ಪಡೀರಿ. ಅಥವಾ ಏನಾದರೂ ಮನೆಯ ಹತ್ತಿರದಲ್ಲಿ ಮಠಗಳು ಮಾನ್ಯಗಳು ಇದ್ದರೆ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಇನ್ನು ಅಶ್ಲೇಷ ನಕ್ಷತ್ರದವರಿಗೆ ಒಂದಂತಕ್ಕೆ ಏನೇನೋ ಯೋಚನೆಗಳು ಒತ್ತಡಗಳು ಕೂಡ ಬರ್ತಾ ಇದೆ. 10 ಯೋಚನೆಗಳು ಬರ್ತಾ ಇದೆ. ಆದರೆ ಒಂದು ಯಾವ ಕೆಲಸ ಮಾಡ್ತೀರಿ ಅಂಥೇಳಿ ತೀರ್ಮಾನ ಮಾಡ್ಕೊಳ್ಳಿ. ಗಾಬರಿ ಬಿದ್ದುಕೊಂಡು ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ
ಕಾಲ ಹೇಳುವಂಥದ್ದು ಬರುತ್ತೆ. ಆ ಕಾಲ ಬರುವಲ್ಲಿವರೆಗೆ ನಾವು ವೇಟ್ ಮಾಡಬೇಕು. ಎಷ್ಟೋ ಸಲ ನಾವೇ ದಿಢೀರ್ನೆ ಹೋದರೆ ತೊಂದರೆಯೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆಶ್ಲೇಷ ನಕ್ಷತ್ರದವರು ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತಾನೆ. ಹಾಗೆ ಇನ್ನು ಗುರುವಾರ ನೋಡಿ, ಗುರುಪೂರ್ಣಿಮೆ ಇದೆ 29ನೇ ತಾರೀಕು, ಬುಧವಾರ ಬರುತ್ತೆ, ಗುರುವಾರ ಅಲ್ಲ ಬುಧವಾರ ಬರುತ್ತೆ 29ನೇ ತಾರೀಕು. ಹಾಗೆ 29ನೇ ತಾರೀಕಿಗೆ ಗುರುಪೂರ್ಣಿಮೆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿರಂತರವಾಗಿ ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ, ದಕ್ಷಿಣಾಮೂರ್ತಿ ಸ್ತೋತ್ರ, ಅಥವಾ ಇನ್ನು ನಿಮ್ಮ ಮನೆ ಸಮೀಪದಲ್ಲಿ ಏನಾದರೂ ಗುರುಗಳ ಮಂದಿರ ಇದ್ರಲ್ಲಿ ಹೋಗಿ ನಮಸ್ಕಾರ ಮಾಡಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ನಿಮಗೆ ಗುರು ಬಹಳ ಉತ್ತಮವಾದಂಥ ಗ್ರಹ. ಕರ್ಕ ರಾಶಿಗೆ ಒಂದು ಹಂತಕ್ಕೆ ಗುರುವಿನ ಬಲವು ನಿಮಗೆ ಬಹಳಷ್ಟು ಮೇಲ್ಮಟ್ಟಕ್ಕೆ ಅನುಗ್ರಹವನ್ನು ಮಾಡ್ತದೆ. ಹಾಗಾಗಿ ಒಂದು ಹಂತಕ್ಕೆ ಗುರುವಿನ ಆರಾಧನೆಯನ್ನು 29ನೇ ತಾರೀಕಿಗೆ ಬುಧವಾರ ಮರೆಯದೆ ಮಾಡಿ. ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಹಾಗೆ ಯಾರು ಲೈಕ್ ಮಾಡಿರುವಂಥವ್ರನ್ನು ಲೈಕ್ ಮಾಡಿ, ಹಾಗೆ ಶೇರನ್ನು ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.